ಮಿತ್ರ ಮಿತ್ರರೇ, ಇವತ್ತಿನ ವಿಡಿಯೋ ವೆರಿ ಇಂಪಾರ್ಟೆಂಟ್ ಇದೆ. ಕಾರಣ, ಒಕ್ಕೂಟವು ಸಾರಿಗೆ ನೌಕರರ ವೇತನ ಪರಿಷ್ಕರಣೆಗಾಗಿ ಸರ್ಕಾರಕ್ಕೆ ಡಿಮಾಂಡ್ ನೋಟಿಸ್ ನೀಡಿದೆ. ಅದರಲ್ಲಿ ಮೊದಲನೇ ಬೇಡಿಕೆ ಮೂಲ ವೇತನದ ಶೇಕಡ 25ರಷ್ಟು ವೇತನ ಪರಿಷ್ಕರಣೆ ಮತ್ತು 31ರಷ್ಟು DA ಒಳಗೊಂಡಂತೆ. ಇವತ್ತು ಕೆಲವು ಸರ್ಕಾರಿ ಇಲಾಖೆಗಳ ಸಿಬ್ಬಂದಿಯ ಮಿನಿಮಮ್ ಪೇಮೆಂಟ್ ಹೋಲಿಕೆ ಮಾಡಿದಾಗ ನಮಗೆ ವ್ಯತ್ಯಾಸ ಕಂಡುಬರುತ್ತದೆ. ಅದನ್ನು ಇವತ್ತು ನೋಡೋಣ. ಸ್ನೇಹಿತರೆ, ಹೊಸ ವರ್ಷದ ಮಕರ ಸಂಕ್ರಾಂತಿ ನಂತರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ನೌಕರರ ವೇತನ ಪರಿಷ್ಕರಣೆಗಾಗಿ ಮಾತುಕತೆಗೆ ಕರೆಯುವುದಾಗಿ ಆಶ್ವಾಸನೆ ನೀಡಿದ್ದರಿಂದ ಒಕ್ಕೂಟವು ಹಮ್ಮಿಕೊಂಡಿರುವ ಮುಷ್ಕರವನ್ನು ಕೈಬಿಟ್ಟಿದೆ. ಶ್ರೀ ವಿಜಯ್ ಭಾಸ್ಕರ್ ರೆಡ್ಡಿ ನಿನ್ನೆ ಕಾಮ್ರೇಡ್ KSRTC ಜಂಟಿ ಕ್ರಿಯಾ ಸಮಿತಿಯವರು ನಿನ್ನೆ ಸರ್ಕಾರಕ್ಕೆ ಒಂದು ಪತ್ರ ಬರೆದು ವೇತನ ಪರಿಷ್ಕರಣೆ ಮಾಡಲು ಒತ್ತಾಯ ಮಾಡಿದ್ದಾರೆ. ಒಂದು ವೇಳೆ ಸರ್ಕಾರ ಮಾತುಕತೆಗೆ ಕರೆದು ವೇತನ ಪರಿಷ್ಕರಣೆಗೆ ಮುಂದಾಗಿದ್ದಲ್ಲಿ ಒಕ್ಕೂಟವು ನೀಡಿರುವ ಬೇಡಿಕೆಗಳ ಮತ್ತು ಕೆಲ ಸರ್ಕಾರಿ ಸಂಸ್ಥೆಗಳ ಸಿಬ್ಬಂದಿಗಳ ಜೊತೆಗೆ ಹೋಲಿಸಿದಾಗ ವ್ಯತ್ಯಾಸ ಕಂಡುಬರುತ್ತದೆ. ಈಗ ನಮ್ಮ ಚಾಲಕರ ಕನಿಷ್ಠ ವೇತನ 19,980 ಇರ್ತದೆ. ನಿರ್ವಾಹಕರದ್ದು 19,000, ತಾಂತ್ರಿಕ 16,000, ಕ್ಲಾರ್ಕ್ 24,000. ಈಗ ಒಕ್ಕೂಟದ ಬೇಡಿಕೆಯಂತೆ ಶೇಕಡ 25ರಷ್ಟು ಮೂಲ ವೇತನದ ಮತ್ತು DA 31% ಒಳಗೊಂಡಂತೆ ಇವೆರಡನ್ನು ಕೂಡಿಸಿದಾಗ ನಮಗೆ ಬರುವುದು 6,500 ಚಾಲಕರಿಗೆ, ನಿರ್ವಾಹಕರಿಗೆ 6,200, ತಾಂತ್ರಿಕ ಸಿಬ್ಬಂದಿಗೆ 5,250 ರೂಪಾಯಿ, ಕ್ಲಾರ್ಕ್ಗೆ 8,515 ರೂಪಾಯಿ ಬರುತ್ತದೆ. ಒಟ್ಟಾರೆಯಾಗಿ ಮೂಲ ವೇತನಕ್ಕೆ ವ್ಯತ್ಯಾಸ 10,000ದಿಂದ 15,000 ಬರುತ್ತದೆ ಅಕಾರ್ಡಿಂಗ್ ಟು ಸರ್ವಿಸ್. ಕಾರಣ, ಚಾಲಕ ಮತ್ತು ನಿರ್ವಾಹಕ, ತಾಂತ್ರಿಕ, ಕ್ಲಾರ್ಕ್ಗಳು ಸರ್ವಿಸ್ ಆಗಿದ್ದಲ್ಲಿ ಅವರಿಗೆ ಸುಮಾರು 10,000ವರೆಗೆ ಬರುತ್ತದೆ. ಈಗ ಬೇರೆ ಇಲಾಖೆಗೆ ತುಲನೆ ಮಾಡಿದಾಗ ಕೋರ್ಟ್, FDC ಮತ್ತು SDC ಮತ್ತು ಅಟೆಂಡರ್ ಗಳಿಗೆ ಬೇರೆ ಬೇರೆ ಮೂಲ ವೇತನಗಳು ಇರುತ್ತವೆ. ಸರ್ಕಾರಿ ನೌಕರರಿಗೆ 7ನೇ ವೇತನ ಆಗಸ್ಟ್ 2024ರಿಂದ ಪ್ರಾರಂಭವಾಗಿದೆ. ಕೋರ್ಟ್ SDCಗೆ 30,000 ಇರುತ್ತದೆ. ಜೂನಿಯರ್ ಇನ್ಸ್ಟ್ರಕ್ಟರ್ GTO ಇಲಾಖೆಗೆ 35,000 ಇರುತ್ತದೆ. GTO ಅಟೆಂಡರ್ಗೆ 28,000 ಇರುತ್ತದೆ. ಕೋರ್ಟ್ ಅಟೆಂಡರ್ಗೆ 28,000 ಇರುತ್ತದೆ. ಹೀಗಾಗಿ ನಮಗೆ ಅವರಿಗೆ ಅಜಗಜಾಂತರ ಫರಕ್ ಇರುತ್ತದೆ. ಅಂದರೆ ಸುಮಾರು 10,000 ಮೂಲ ವೇತನ ವ್ಯತ್ಯಾಸ ಕಂಡುಬರುತ್ತದೆ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇವೆಲ್ಲ ನೋಡಿದಾಗ ನಮಗೆ ಸುಮಾರು 10,000 ವ್ಯತ್ಯಾಸ ಕಂಡು ಬರುತ್ತದೆ. ಇನ್ಕ್ರಿಮೆಂಟ್ ಸಹ ದರಗಳು ಹೆಚ್ಚಿಗೆ ಆದ್ರೆ ಮಾತ್ರ ಅಲ್ಪ ಸ್ವಲ್ಪ ವೇತನ ಸ್ವಲ್ಪ ಜಾಸ್ತಿ ಆಗಬಹುದು. ಇತರೆ ಸರ್ಕಾರಿ ಇಲಾಖೆ ಹೋಲಿಸಿದಾಗ ಈ ಕೆಳಗಿನ ವೇತನ ಸ್ಕೇಲ್ ಕಂಡು ಬರುತ್ತದೆ. GTO ಜೂನಿಯರ್ ಟೆಕ್ನಿಷಿಯನ್ 35,000ರಿಂದ 95,000 ಇದೆ. GTO ಅಟೆಂಡರ್ 28,000ರಿಂದ 60,000 ಇದೆ. ಕೋರ್ಟ್ FDC 30,000ರಿಂದ 87,700 ಇದೆ. ಕೋರ್ಟ್ ಅಟೆಂಡರ್ 28,000ರಿಂದ 70,000 ಇದೆ. FDC ಕೋರ್ಟ್ 35,000ರಿಂದ 95,000 ಸ್ಕೇಲ್ ಇದೆ. ಇವರದು 5 ವರ್ಷದ 7ನೇ ವೇತನ ಆಯೋಗ ಆಗಸ್ಟ್ 2024ರಿಂದ ಪ್ರಾರಂಭವಾಗಿದೆ. ಹೀಗೆ ಸುಮಾರು 10,000ರಿಂದ 15,000ಗೆ ಕಡಿಮೆ ಸರ್ವಿಸ್ ನಿಂದ ಹಿಡಿದು ಹಿರಿಯ ಸರ್ವಿಸ್ನವರಿಗೆ ವ್ಯತ್ಯಾಸ ಕಂಡು ಬರುತ್ತದೆ. ಒಕ್ಕೂಟವು ಈಗಾಗಲೇ ಮೂಲ ವೇತನಕ್ಕೆ 31ರಷ್ಟು DA ಒಳಗೊಂಡು ಅದಕ್ಕೆ 25ರಷ್ಟು ಮೊತ್ತ ವೇತನ ಪರಿಷ್ಕರಣೆ ಆಗಿದ್ದಲ್ಲಿ ಸುಮಾರು 5ರಿಂದ 10,000ವರೆಗೆ ಹೆಚ್ಚಿಗೆ ಆಗಬಹುದು. ಮತ್ತು ಇದರ ಮೇಲೆ ಇನ್ಕ್ರಿಮೆಂಟ್, ಬಾಟಾ, ರಿಫಾಸ್ಟ್ ಅಲವನ್ಸ್, ಡಿಫೋ ಅಲವನ್ಸ್, OT,
ಹೊಲಿಗೆ ಬಿಲ್ಲು, ಶೂ ಬಿಲ್ಲು ಇತರೆ ಬರ್ತಕ್ಕ ಹಣ ಹೆಚ್ಚಿಗೆ ಆಗಬೇಕಾಗಿದೆ. ನಾವು ಸರ್ಕಾರಿ ನೌಕರಿಗಿಂತ ಸ್ವಲ್ಪ ಅಂದರೆ 15% ಕಡಿಮೆ ವೇತನ ಪಡೆಯುತ್ತೇವೆ. ಇದನ್ನು ಸರ್ಕಾರ ಮನಗಾಣಬೇಕು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಅಂಕುಶ್ ಟೆಕ್ ಚಾನಲ್. ಜಂಟಿ ಕ್ರಿಯಾ ಸಮಿತಿ ಮೊದಲನೇ ಬೇಡಿಕೆಯನ್ನ ಸಡಿಲಿಸಬಾರದು. ಅದು ಅಲ್ಲದೆ ಹಾಲಿ ಕೆಲಸ ನಿಲ್ಲಿಸುತ್ತಿರುವ ನೌಕರರ ಮತ್ತು ನಿವೃತ್ತಿ ನೌಕರರ 38 ತಿಂಗಳ ಹಿಂಬಾಕಿ ವೇತನವನ್ನು ಸರ್ಕಾರ ಕೊಡಲೇಬೇಕು. ಅದು ಅಲ್ಲದೆ ಗೊಂದಲಮಯ ಫಾರ್ಮ್ 4 ಬದಲಾವಣೆ ಆಗಬೇಕು. ಓಟಿ ಜಾಸ್ತಿ ಆಗಬೇಕು. ಅದನ್ನು ಅಧಿಕಾರಿಗಳು ಕಡಿಮೆ ಮಾಡ್ತಾರೆ, ಅದನ್ನು ಕಡಿವಾಣ ಹಾಕಬೇಕು. ಓಟಿ ದರ ಏರಿಸಬೇಕು. ಕೆಲವೊಂದು ಅಪಘಾತಗೊಂಡ ನೌಕರ ಪರಿಹಾರ, ಅಪಘಾತ ನಿಧನಗೊಂಡ ಹೊಂದಿದ ಅವರ ಕುಟುಂಬದವರಿಗೆ 50 ಲಕ್ಷದಿಂದ 1 ಕೋಟಿ ಕೊಡುತ್ತಿರುವುದು ಸ್ವಾಗತಾರ್ಹ ವಿಷಯವಾಗಿದೆ. ನೌಕರ ಮತ್ತು ಕುಟುಂಬದವರಿಗೆ ಈಗಾಗಲೇ ಆರೋಗ್ಯ ಯೋಜನೆ ಬಂದಿದೆ, ಸಂತೋಷದ ವಿಷಯ. ಅಪಘಾತ ರಹಿತ ಚಾಲಕರಿಗೆ ಬೆಳ್ಳಿ ಪದಕ, ಬಂಗಾರ ಪದಕ, ಮಾಸಿಕ ಹಣ ಜಾಸ್ತಿ ಆಗಬೇಕು. ಮಕ್ಕಳ ವಿದ್ಯಾರ್ಥಿ ವೇತನ ಜಾಸ್ತಿ ಆಗಬೇಕು. ನನ್ನ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇಂಥ ಮುಂದಿನ ವಿಡಿಯೋಗಳಿಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ.